ಅವರು ಬಂದು 1.5 ವರ್ಷ ಆಯಿತು. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ. ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವಾ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕತೆ. ಅವರು ಬಂದು 1.5 ವರ್ಷ ಆಯಿತು. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ. ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವಾ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕತೆ. ಅವರು ಬಂದು 1.5 ವರ್ಷ ಆಯಿತು. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ. ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವಾ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕತೆ. ಅವರು ಬಂದು 1.5 ವರ್ಷ ಆಯಿತು.
ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದನೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವಾ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕತೆ. ಅವರು ಬಂದು 1.5 ವರ್ಷ ಆಯಿತು. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲದಕ್ಕೂ ಏನಾದರೂ ಸಹಿತ ಹಿಂದಿನ ಬಿ ಜೆ ಪಿ ಮತ್ತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಮಳೆ ಜಾಸ್ತಿ ಆದರೂ ಕೇಂದ್ರದಲ್ಲಿ ಬಿ ಜೆ ಪಿ ಕಾರಣ, ಹಿಂದಿನ ಸರ್ಕಾರ ಕಾರಣ. ಮಳೆ ಕಮ್ಮಿ ಆದರೂ ಹಿಂದಿನ ಬಿ ಜೆ ಪಿ ಕಾರಣ. ಇದು ಈ ಬಾಲಿಶ ಬುದ್ಧಿಯನ್ನು ಬಿಡಬೇಕು. ಅಲ್ಟಿಮೇಟ್ಲಿ ಅವರಿಗೆ ಪೀಪಲ್ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಫಾರ್ 5 years. ಚೆನ್ನಾಗಿ ಆಡಳಿತವನ್ನು ಮಾಡಬೇಕು. ನಾನು ಹಿಂದನೂ ಹೇಳಿದ್ದೀನಿ, ನೀವು 5 ವರ್ಷ ಆಡಳಿತವನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಸರ್ಕಾರದ ಹಿಡಿತಕ್ಕೆ ಸಿಗ್ತಲ್ವಾ ಸರ್? ಈಗ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ, ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಕುರ್ಚಿ ಜಗಳದಲ್ಲಿ ತೊಡಗಿರೋದ್ರಿಂದ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಸತ್ಯಾಸತ್ಯತೆಯನ್ನು, ಯಾಕಂದರೆ ಅವರು ಅದರಲ್ಲಿ ಹೈಕೋರ್ಟಿನ ಏನು ಸ್ಯಾಂಕ್ಷನ್ನದ ವಿರುದ್ಧವಾಗಿ, ಮಾನ್ಯ ರಾಜ್ಯಪಾಲರ ಸ್ಯಾಂಕ್ಷನ್ನ ವಿರುದ್ಧವಾಗಿ ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಏನು ಟಿಪ್ಪಣಿಯನ್ನು ಮಾಡಿದೆ, ಈ ಟಿಪ್ಪಣಿಯನ್ನು ಅಂದರೆ ಈ ಕಾಮೆಂಟನ್ನು ಇನ್ನೂ ಯಾವ ಕೋರ್ಟು ತೆಗೆದುಹಾಕಿಲ್ಲ. ಅಂದರೆ ಇಟ್ ಸ್ಟ್ಯಾಂಡ್ಸ್ ಗುಡ್ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ಹಾಗಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕತೆ.